ಕೂದಲು ಚೆನ್ನಾಗಿರಬೇಕು ಹಾಗೂ ಕೂದಲು ಕಪ್ಪಗೆ ಇರಬೇಕು. ಐ ಥಿಂಕ್ ಇದು ಎಲ್ರಿಗೂ ಇರುವಂತಹ ಆಸೆ. ಕೆಲವೊಮ್ಮೆ ಕೂದಲಿರುವುದಿಲ್ಲ, ದೊಡ್ಡ ಸಮಸ್ಯೆ. ಕೆಲವೊಮ್ಮೆ ಕೂದಲಿದ್ರೂ ಕೂದಲು ಬಿಳಿ ಆಗಿಬಿಡುತ್ತೆ ಬೇಗ, ಇನ್ನೊಂಥರ ಸಮಸ್ಯೆ. ಕೆಲವರಿಗೆ ಬಿಳಿ ಕೂದಲಿದ್ರೂ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಹೇಗೆ ಕೂದಲು ಉದುರೋದ್ರಿಂದ ಬಾಳ್ನೆಸ್ಸಿಂದಾಗಿ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಡೋದು, ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ, ಜನರನ್ನ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಬಗ್ಗೆನೇ ನಮಗೆ ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಹಾಗೇನೆ ಕೆಲವೊಮ್ಮೆ ಕೂದಲು ಬಿಳಿ ಆಗೋದ್ರಿಂದ ಕೂಡ ಈ ಥರದ ಮನೋಭಾವಗಳು ಬರ್ಲಿಕ್ಕೆ ಶುರುವಾಗ್ತದೆ. ಕಷ್ಟ ಆಗುತ್ತೆ. ಬಟ್ ಬಿಳಿ ಕೂದಲು ಇರುವವರಿಗೆ ಸುಲಭ ಆಪ್ಷನ್ಸ್ಗಳಿರುತ್ತೆ, ಎಸ್ಪೆಷಲಿ ಹೇರ್ ಡೈ. ಸೊ ಯಾರಿಗೆ ಬಿಳಿ ಕೂದಲು ಇಷ್ಟ ಇರೋದಿಲ್ಲ ಅವರು ಖಂಡಿತವಾಗಿಯೂ ಹೇರ್ ಡೈಯನ್ನು ಅಪ್ಲೈ ಮಾಡ್ಕೋತಾರೆ. ಬಟ್ ಇತ್ತೀಚೆಗೆ ಬಿಳಿ ಕೂದಲಿನ ಸಮಸ್ಯೆ ಸಣ್ಣ ಏಜಿಂದಲೇ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಪೇರೆಂಟ್ಸಿಗೂ ತುಂಬ ಕನ್ಸರ್ನ್ ಆಗಿಬಿಟ್ಟಿದೆ. ಈಗ ಹೈಸ್ಕೂಲ್ ಮಕ್ಕಳಿಗೇನೆ ಬಿಳಿ ಕೂದಲು, ಹೈಸ್ಕೂಲ್ ಅಲ್ಲ, ನನ್ನ ಪೇಷಂಟಲ್ಲಿ ಪ್ರೈಮರಿ ಹೋಗುವ ಪೇಷಂಟ್ ಕೂಡ ಇದ್ದಾರೆ. ಪ್ರೈಮರಿಯಲ್ಲೇ ಈಗ ಬಿಳಿ ಕೂದಲು ಸ್ಟಾರ್ಟ್ ಆಗಿದೆ. ಸೊ ಜನರಲಿ ಏನಾಗುತ್ತೆ ಅಂದರೆ ಒಂದು 20 ಇಯರ್ಸ್ ತನಕ, ಎಸ್ಪೆಷಲಿ ಅಂದರೆ ಸರಿಯಾಗಿ ಹೇಳಬೇಕಂದ್ರೆ ಟಿಲ್ 16 ಇಯರ್ಸ್ ಆರ್ ಮ್ಯಾಕ್ಸಿಮಮ್ 18 ಇಯರ್ಸ್ ತನಕ ಬಿಳಿ ಕೂದಲಿನ ಸಮಸ್ಯೆ ಶುರು ಆಗಿಬಿಟ್ಟಿದ್ರೆ ಅದಕ್ಕೆ ಆಯುರ್ವೇದ ಟ್ರೀಟ್ಮೆಂಟಲ್ಲಿ ರಿಸಲ್ಟ್ ಕೊಡುವಂತಹ ಸಾಧ್ಯತೆ ಜಾಸ್ತಿ ಆಗುತ್ತೆ. ಆ ನಂತರದ ಏಜಲ್ಲಿ ಕಷ್ಟ ಆಗ್ಬಿಡುತ್ತೆ. ಈಗ 20 ಇಯರ್ಸ್ ಎಲ್ಲ ಹೋಗ್ಬಿಟ್ರೆ ಬಿಳಿ ಕೂದಲು ಬಂದದನ್ನ ಸರಿ ಮಾಡಿಸೋದು, ರಿವರ್ಸ್ ಆಗೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಅಂಥದ್ದೇ ಒಂದು ರೀಸನ್ ಇಂದ ಆಗ್ಬಿಟ್ಟಿದ್ರೆ ಅದನ್ನ ರಿವರ್ಸ್ ಮಾಡ್ಬೋದು, ಅಥವಾ ಅದು ಸ್ಲೋಲಿ ಆಗ್ತಾ ಉಂಟಂತ ಹೇಳಿದ್ರೆ ತುಂಬಾನೇ ಕಷ್ಟ. ಎಸ್ಪೆಷಲಿ ಪಿತ್ತ ಪ್ರಕೃತಿಯವರಿಗೆ ಬಿಳಿ ಕೂದಲು ಬೇಗನೆ ಆಗ್ಬಿಡುತ್ತೆ. ಈಗ ಹೇರ್ ಡೈ ಆಪ್ಷನ್ಸ್ ಮಾರ್ಕೆಟಲ್ಲಿ ತುಂಬ ಅವೈಲೇಬಲ್ ಇದೆ. ಪ್ರಾಬ್ಲಮ್ ಏನಾಗ್ತದೆ ಅಂದರೆ, ಸಪೋಸ್ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಂದ್ರೆ 25 ಇಯರ್ಸ್ ಇಂದಲೇ ಬಿಳಿ ಕೂದಲು ಸ್ಟಾರ್ಟ್ ಆಗಿದ್ರೆ ಅಪ್ರಾಕ್ಸಿಮೇಟ್ಲಿ ನೀವು 50 ವರ್ಷ ಹಾಕ್ತಿರಂದ್ರೆ 25 ವರ್ಷ ಹೇರ್ ಡೈ ಹಾಕೋಬೇಕು. ಅದರಲ್ಲೂ ಕೆಮಿಕಲ್ ಇರುವಂತಹ ಹೇರ್ ಡೈ ಹಾಕೋದಂದ್ರೆ ತಲೆ ಬಿಸಿ ಆಗ್ಬಿಡುತ್ತೆ. ಸೀರಿಯಸ್ಲಿ ಅದರ ಬಗ್ಗೆ ಯೋಚನೆ ನೋಡಿ. ಅಷ್ಟೊಂದು ಕೆಮಿಕಲ್ಸ್ ಪ್ರತಿ ತಿಂಗಳು, ಕೆಲವೊಮ್ಮೆ ತಿಂಗಳಿಗೆ 2 ಸಲ ಹಚ್ಕೋಬೇಕಾಗತ್ತೆ. ಬೇರೇನು ವಿಧಿ ಇಲ್ಲ ಅನ್ಸುತ್ತೆ. ಸ್ಕಿನ್ ಸ್ಪೆಷಲಿಸ್ಟ್ನವರು ಕೆಲವೊಂದು ಸೇಫರ್ ಆಪ್ಷನ್ಸ್ ಅನ್ನ ಅಡ್ವೈಸ್ ಮಾಡ್ತಾರೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ ಅದು. ಅದಕ್ಕೆ ಅಷ್ಟು ದುಡ್ಡು, ಅಷ್ಟು ವರ್ಷ ಇನ್ವೆಸ್ಟ್ ಮಾಡೋದು ಎಲ್ಲರಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಯಾವತ್ತೂ ಬೆಟರ್ ಆಪ್ಷನ್ಸ್ಗೆ ಅಥವಾ ನ್ಯಾಚುರಲ್ ಆಪ್ಷನ್ಸ್ ಇದ್ರೆ ಹುಡುಕುವ ಅಂತ ಟ್ರೈ ಮಾಡ್ತೀವಿ. ಈಗ ಹೆಚ್ಚಿನವರಿಗೆ ಗೊತ್ತಿರುವಂಥ ಆಪ್ಷನ್ಸ್ ಅಂದರೆ ಹೆನ್ನಾ ಪೌಡರ್ ಮತ್ತು ಇಂಡಿಗೋ ಪೌಡರ್. ಸೊ ಹೆನ್ನಾ ಪೌಡರನ್ನು ಒಂದು ದಿವಸ, ಮೆಹಂದಿ ಪೌಡರ್ ಏನಿದೆ ಅದನ್ನು ಹಿಂದಿನ ರಾತ್ರಿ ಒಂದು ನೀರಲ್ಲಿ ಅಥವಾ ಟೀ ಡಿಕಾಕ್ಷನಲ್ಲಿ, ಚಾದು ಕನ್ನ ಅಂತ ಏನು ಹೇಳ್ತೇವೆ, ಅದರ ಜೊತೆಗೆ ಮಿಕ್ಸ್ ಮಾಡಿ ಒಂದು ಕಬ್ಬಿಣ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅದನ್ನು ನೆಕ್ಸ್ಟ್ ಡೇ ಆ ಪೇಸ್ಟನ್ನು ಅಪ್ಲೈ ಮಾಡ್ಕೋಬೇಕು. ಕೂದಲಿಗೆ ಆಯಿಲ್ ಹಾಕಿರಬಾರ್ದು, ಚೆನ್ನಾಗಿ ಅಪ್ಲೈ ಮಾಡಿ ಮಿನಿಮಮ್ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕು ವಿದೌಟ್ ಶ್ಯಾಂಪು ಹಾಕ್ಲಿಕ್ಕಿಲ್ಲ. ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಅಂತ ಬರುತ್ತೆ. ಇದೂ ಒಂದು ಹರ್ಬಲ್ ಪೌಡರ್, ನೀಲಿನಿ ಅಂತ ಒಂದು ಗಿಡದಿಂದ ಮಾಡುವಂಥದ್ದು. ಸೊ ಇದನ್ನು ಕೂಡ ಇದಕ್ಕೆ ಓವರ್ ನೈಟ್ ನೀರಲ್ಲಿ ಸೋಕ್ ಮಾಡಿ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅದೇ ದಿನ ಒಂದು 10-15 ನಿಮಿಷ ಕಾಲ ಸಾಕಾಗುತ್ತೆ. ನೀರಲ್ಲಿ ಕಲ್ಸ್ಕೊಂಡ್ಬಿಟ್ಟು ಇದನ್ನ ಹಾಗೇನೆ ಪೇಸ್ಟ್ ಅಪ್ಲಿಕೇಶನ್ ಮಾಡಬೇಕು. ಇದು ಕೂಡ ಮಿನಿಮಮ್ 1 ಗಂಟೆ ಇಟ್ಕೊಂಡು ನಂತರ ವಿದೌಟ್ ಶ್ಯಾಂಪು ತಲೆ ಸ್ನಾನ ಮಾಡ್ಕೋಬೇಕು. ಈಗ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, ಶೀತ ನೆಗಡಿ ಇರುವ ಸಮಸ್ಯೆ ಇರುವ ಜನರಿಗೆ ಮಳೆಗಾಲದಲ್ಲಿ ಅಥವಾ 1 ಗಂಟೆ ಈ ಪೇಸ್ಟನ್ನು ಹಾಕಿಟ್ರೆ ಸಮಸ್ಯೆ ಆಗ್ಲಿಕ್ಕೆ ಶುರು ಆಗುತ್ತೆ. ಹೆಡ್ಏಕ್ ಶುರು ಆಗುತ್ತೆ, ಸೈನಸ್ ಕಫ ತುಂಬ್ಕೊಂಡು ಬಿಡುತ್ತೆ, ನೆಗಡಿ ಆಗುತ್ತೆ, ತಲೆ ಭಾರ, ತುಂಬ ಸಂಕಟ. ಅಂದರೆ ಬಿಳಿ ಕೂದಲಾಗಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಡಬೇಕಂತ. ಅದರ ಮೇಲೆ ನಿಮಗೆ 2 ಗಂಟೆ ಬೇಕು. ಒಂದು ದಿವಸದಲ್ಲಿ 1 ಗಂಟೆ, ಇನ್ನೊಂದು ದಿವಸದಲ್ಲಿ 1 ಗಂಟೆ ಅಂತ ಹೇಳ್ಕೊಂಡು. ಸೊ ಅಷ್ಟು ಟೈಮ್ ಎಲ್ರಿಗೂ ಇರೋದಿಲ್ಲ. ಈಗ ಸಂಜೆ ಎಲ್ಲ ಹಾಕೊಂಡ್ಬಿಟ್ರೆ ಇನ್ನೂ ಕಷ್ಟನೇ, ತಲೆ ಭಾರ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬರು ನನಗೆ ಸಜೆಸ್ಟ್ ಮಾಡಿರುವಂಥದ್ದು, ಬಿಕಾಸ್ ನಂದು 60% ಹೇಳ್ಬೋದು ಕೂದಲು ಬಿಳಿಯಾಗಿದೆ. ತುಂಬ ಟೈಮಿಂದ ಕಲರ್ ಮಾಡ್ತಾ ಇದ್ದೆ ನಾವು ಕೂದಲನ್ನ. ನನಗೆ ಸ್ಕಿನ್ ಸೆನ್ಸಿಟಿವಿಟಿ ಇಲ್ಲ, ಅಂದರೆ ಹೇರ್ ಡೈ ಸೆನ್ಸಿಟಿವಿಟಿ ಇಲ್ಲ ನನಗೆ. ಇಲ್ಲಿವರೆಗೆ ಯಾವ ಥರ ಅಂದರೆ ತುಂಬ ಲೋಕಲ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ಕೊಂಡಿಲ್ಲ. ನಾನು ಯೂಸ್ ಮಾಡ್ಕೊಂಡಿರೋದು ಹೆಚ್ಚಾಗಿ ಲಾರಿಯಲ್ ಪ್ಯಾರಿಸ್ ಇದೆ.
ಇಲ್ಲಿವರೆಗೆ ರಿಯಾಕ್ಷನ್ ಆಗಲಿಲ್ಲ. ಬಟ್ ನಾನು ನನ್ನ ಪೇಷಂಟ್ಸಲ್ಲಿ ನೋಡಿದ್ದೇನೆ, ಗಾರ್ನಿಯರ್ ಯೂಸ್ ಮಾಡೋರಿಗೆ ತುಂಬ ಜನರಿಗೆ ರಿಯಾಕ್ಷನ್ಸ್ ಆಗಿದೆ, ಕೆಲವೊಂದು ಇಂಡಿಕಾ ಯೂಸ್ ಮಾಡೋರಿಗೂ ಆಗಿದೆ. ಆದರೆ ಒಂದು ಸಲ ಟ್ರಿಗರ್ ಆದರೆ ಯಾವುದೋ ಒಂದು ಕೆಮಿಕಲಿಂದ ಅದು ರಿಯಾಕ್ಷನ್ ಹೇರ್ ಡೈ ಹಾಕಿ ನಂತರ ಸಾಧಾರಣ ಯಾವ ಹೇರ್ ಡೈ ಹಾಕಿದ್ರು ಮೊದಲು ಅದರಿಂದ ಸೆನ್ಸಿಟಿವಿಟಿ ಇಲ್ಲದಿದ್ರು ನಂತರದಿಂದ ಖಂಡಿತ ಅವರ ಸ್ಕಿನ್ ಸೆನ್ಸಿಟಿವ್ ಆಗಿಬಿಡುತ್ತೆ. ಸೊ ಅವರಿಗೆ ಆ ನಂತರದಿಂದ ಯಾವ ಹೇರ್ ಡೈ ಹಾಕಿದ್ರು ಕಿರಿಕಿರಿನೇ. ಹಾಕದೇ ಇರೋದು ಬೆಟರ್ ಆಪ್ಷನ್ ಅನ್ಸುತ್ತೆ. ಬಿಕಾಸ್ ತುಂಬ ರಿಯಾಕ್ಷನ್ಸ್ ಆಗುತ್ತೆ, ಸ್ಕಿನ್ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಫುಲ್ ಮುಖನೇ ಕಪ್ಪಾಗಿಬಿಡುತ್ತೆ. ಪ್ರಿಫರೇಬ್ಲಿ ಆ ಥರದ್ದು ರಿಸ್ಕ್ ತಗೊಳ್ಬಾರ್ದು ಅನ್ಕೋತೀನಿ ನಾನು. ಸೊ ನನಗೆ ಸಜೆಸ್ಟ್ ಮಾಡಿರುವಂಥದ್ದು ನೀಲಿನಿ ಅಂತ ಹೇಳಿ ಒಂದು ಹೆಸರಿನಲ್ಲಿ ಒಂದು ಪೌಡರ್ ಬರುತ್ತೆ. ಇದು ಶೇಷ ಆಯುರ್ವೇದ ಅನ್ನೋ ಕಂಪನಿ ಅವರ ಪ್ರಾಡಕ್ಟ್. ಇದರಲ್ಲಿ 2 ಶೇಡಲ್ಲಿ ಬರ್ತದೆ, ಒಂದು ಬ್ರೌನ್ ಮತ್ತು ಬ್ಲ್ಯಾಕ್. ನಾನೀಗ ಯೂಸ್ ಮಾಡಿರುವಂಥದ್ದು ಬ್ಲ್ಯಾಕ್ ಕಲರಲ್ಲಿ, ಬ್ರೌನನ್ನು ಯೂಸ್ ಮಾಡಿದ್ದೇನೆ. ಚೆನ್ನಾಗಿ ಕವರೇಜ್ ಕೊಡುತ್ತೆ, ಅಂದರೆ ಎಲ್ಲ ಕೂದಲು ಕಲರ್ ಚೆನ್ನಾಗಾಗುತ್ತೆ. 15 ಡೇಸ್ ಮಿನಿಮಮ್ ಕಲರ್ ಉಳ್ಕೊಳ್ಳುತ್ತೆ. ಇದರದ್ದು ಬೆಸ್ಟ್ ಪಾರ್ಟ್ ಏನಂದರೆ, ನೀವು ಈಗ ಇವತ್ತು ಹೇರ್ ಡೈ ಮಾಡ್ಬೇಕಂತ ಇದ್ದೀರಾ ಅಂದರೆ ಇವತ್ತೇ ಅದನ್ನು ಕಲಿಸ್ಬಿಟ್ಟು 5-10 ಮಿನಿಟ್ಸ್ ಬೇಕಿದ್ರೆ ವೆಯ್ಟ್ ಮಾಡ್ಕೋಬೋದು. ಆ ನಂತರ ಇಮಿಡಿಯೇಟ್ ಆಗಿ ಹಚ್ಚೋದು, 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡೋದು ವಿದೌಟ್ ಶ್ಯಾಂಪು. ನೆಕ್ಸ್ಟ್ ಡೇ ನೀವು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಳಿ. ಬಿಕಾಸ್ ಎಲ್ಲ ಹರ್ಬಲ್ ಪ್ರಾಡಕ್ಟ್ಸಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಕೂದಲು ಡ್ರೈ ಆಗ್ತದೆ, ಒಣಗ್ತದೆ. ಸೊ ಆಯಿಲ್ ಅಪ್ಲಿಕೇಶನ್ ಬಿಫೋರ್ ನೆಕ್ಸ್ಟ್ ಹೆಡ್ ಬಾತ್ ವಿತ್ ಶ್ಯಾಂಪು ನೀವು ಹಾಕೊಂಡ್ರೆ ಒಳ್ಳೆಯದು. ಸೊ ಇದು ನಿಮಗೆ ಬರೀ 1 ಗಂಟೆಯಲ್ಲಿ ಒಂದೇ ಸಲ ಹಾಕೋದ್ರಿಂದಾಗಿ ಕಲರ್ ಬರುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ. ಆ್ಯಕ್ಚುಲಿ ಹೆನ್ನ ಮತ್ತು ಇಂಡಿಗೋ ಇಂದಲೂ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಇವರ ಪ್ರಾಡಕ್ಟನ್ನು ಇವರು 100% ನ್ಯಾಚುರಲ್, ಕೆಮಿಕಲ್ ಫ್ರೀ ಅಂತ ಕ್ಲೇಮ್ ಮಾಡ್ತಾರೆ. ಸೊ ಐ ಥಿಂಕ್ ತುಂಬ ಯಂಗ್ ಏಜಲ್ಲಿ ನಿಮಗೆ ತುಂಬಾ ಕೂದಲು ಬಿಳಿಯಾಗಿದೆ ಮತ್ತು ಕಲರ್ ಮಾಡ್ಕೋಬೇಕಂತ ಅನಿಸ್ತಾ ಇದ್ರೆ ಇದು ಒಂದು ಒಳ್ಳೆ ಆಪ್ಷನ್. ಮಳೆಗಾಲದಲ್ಲಿ 1 ಗಂಟೆ ತಲೆ ಮೇಲೆ ಲೇಪ ಇದ್ರು, ಅಂದರೆ ಈ ಪ್ಯಾಕ್ ಇದ್ರೂ ಶೀತ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಬಟ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಹಚ್ಕೊಂಡು ಬಿಟ್ಟು ತೊಳೆದಾದ್ಮೇಲೆ ಚೆನ್ನಾಗಿ ಕೂದಲು ಡ್ರೈ ಮಾಡಿಕೊಂಡು ಸ್ಟೀಮ್ ತಗೊಂಡ್ರೆ ಮತ್ತು ಸ್ವಲ್ಪ ಶುಂಠಿ ಪೌಡರ್ ನೆತ್ತಿ ಮೇಲೆ ಅಪ್ಲೈ ಮಾಡಿದರೆ ಸ್ವಲ್ಪ ಶೀತ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಓಕೆ, ಸೊ ಇದು ಬೆಟರ್ ಆಪ್ಷನ್. ನ್ಯಾಚುರಲ್ ಇದೆ, ಕೆಮಿಕಲ್ ಫ್ರೀ ಇದೆ. ಆಮೇಲೆ 2 ಸಲ ಅಪ್ಲಿಕೇಶನ್ ಮಾಡಬೇಕಂತಿಲ್ಲ. ಬಟ್ ನೀವು ಯಾವುದೇ ಒಂದು ಹರ್ಬಲ್ ಪ್ರಾಡಕ್ಟನ್ನು ನೀವು ಡೈ ಆಗಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಪ್ಯಾಚ್ ಟೆಸ್ಟ್ ಖಂಡಿತವಾಗಿಯೂ ಮಾಡಬೇಕು. ಬಿಕಾಸ್ ಇಂಡಿಗೋ, ನೀಲಿನಿ ಅಂತ ಒಂದು ಆ್ಯಕ್ಚುಲ್ ಹರ್ಬ್ ಏನಿದೆ, ಕೆಲವರಿಗೆ ಅದು ರಿಯಾಕ್ಷನ್ ಮಾಡ್ತದೆ, ಕೆಲವರಿಗೆ ಈ ನ್ಯಾಚುರಲ್ ಪ್ರಾಡಕ್ಟ್ ಕೂಡ, ನ್ಯಾಚುರಲ್ ಹರ್ಬ್ ಕೂಡ ರಿಯಾಕ್ಷನ್ ಮಾಡುವಂಥ ಸಾಧ್ಯತೆ ಇರ್ತದೆ. ನನ್ನ ಪೇಷಂಟ್ಸಲ್ಲಿ ಕೆಲವರಿಗೆ ಅರಶಿನ ಟಚ್ ಆದರೆ ಫುಲ್ ಇಚಿಂಗ್ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟರ್ನಲಿ ಹೊಟ್ಟೆಗೆ ಏನಾಗೋದಿಲ್ಲ, ಬಟ್ ಈ ಹೊರಗಿನ ಸ್ಕಿನ್ನಿಗೆ ಇಚಿಂಗ್ ಮಾಡ್ತದೆ. ಕೆಲವರಿಗೆ ಕ್ಯೂಕ್ಯೂಂಬರ್, ಇದು ಮುಳ್ಳು ಸೌತೆಕಾಯಿ ಇರ್ಬೋದು, ಅಥವಾ ಟೊಮ್ಯಾಟೋಸ್ ಮುಖಕ್ಕೆ ಏನೇನೆಲ್ಲ ಅಪ್ಲಿಕೇಶನ್ ಮಾಡೋರಿಗೆಲ್ಲ ಗುಳ್ಳೆ ಬರುವಂಥದ್ದನ್ನು ನೋಡಿದೆ ನಾನು. ಸೊ ಇಚಿಂಗ್ ಆಗುವಂಥದ್ದು ನೋಡಿದ್ದೇನೆ. ಸೊ ಹರ್ಬಲ್ 100% ನ್ಯಾಚುರಲ್ ಅಂತ ಹೇಳಿ ನೀವು ಪ್ಯಾಚ್ ಟೆಸ್ಟ್ ಮಾಡಿದ್ರೆ ಖಂಡಿತವಾಗಿ ಉಪಯೋಗ ಮಾಡೋದು ಬೇಡ. ಪ್ಯಾಚ್ ಟೆಸ್ಟ್ ಮಾಡಿ 48 hours ಬಿಟ್ಟು ನಂತರನೇ ಎಲರ್ಜಿ ಇಲ್ಲದಿದ್ರೆ ನೀವು ಅಪ್ಲಿಕೇಶನ್ ಮಾಡ್ಕೋಬೇಕು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಿಗಾದರೂ ಇದು ಯೂಸ್ ಆಗ್ಬೋದು, ಅವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗಿ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.